ನೋಡಿ ಆ ಕಡೆ ಈ ಕಡೆಗೆ ಮೀನು ಇಟ್ಕೊಂಡಿದ್ದಾರೆ ಅಲ್ವಾ, ಮೀನಿನ ಆಭರಣವನ್ನಾಗಿ ಮಾಡಿಕೊಂಡ. ಇವತ್ತಿನ ದಿವಸ ನಾವು ಅನೇಕ ವಿಚಾರಗಳನ್ನು ಮಾತಾಡ್ಕೊಳ್ತಾ ಬರ್ತಾ ಇದ್ದಾಗೆ ಅವನ ನಿಜವಾದ ಆಭರಣ ಯಾವುದಪ್ಪ ಅಂದರೆ ಮಕರ ಕುಂಡಲ ದರ ಅಂತ. ಅಂದರೆ ಮೊಸಳೆಯ ಆಕಾರದಲ್ಲಿ ಹೊಂದಿರತಕ್ಕಂತಹ ಒಂದು ಓದೆಯನ್ನು ಅವನು ಧರಿಸಿದ್ದ ಅಂತ. ನಿಜವಾಗ್ಲೂ ಮಕರ ಕುಂಡಲ ದರ ಅದಕ್ಕೆ ಫೇಮಸ್, ಮಕರ ಕುಂಡಲ ದರ ಅಂತಲೇ ನಮಗೆ ಫೇಮಸ್ ಆಗಿ ಅಂಥವನು ಮೀನು ಹಾಕಿಕೊಂಡ, ಮೀನಿನ ಆಭರಣವನ್ನು ಯಾಕೆ ಮಾಡಿಕೊಂಡ ಅಂತ. ಅದಕ್ಕೆ ನಮ್ಮ ಈ ಹಾಡಿನಲ್ಲೇ ಒಂದು 2 ಲೈನ್ ತೊಗೊಳ್ತೀವಿ. ಅದರಲ್ಲಿ ಏನಪ್ಪ ಅಂತಂದರೆ, ಜಾತಿ ಕುಲ ಗೋತ್ರ ಆತ ನೋಡುವುದಿಲ್ಲ, ವಾಸುದೇವನ ಮೂರ್ತಿ ಅಪ್ಪಿಕೊಳ್ಳಬಹುದು. ಅಪ್ಪಿಕೊಳ್ಬೇಕಾದ್ರೆ ಅಷ್ಟು ಸುಲಭ ಕಣಮ್ಮ. ಮುಟ್ಟಕ್ಕೆ ಕೊಡಲ್ಲ, ಯಾವ ದೇವರು ಮುಟ್ಟಿಸ್ಕೊಂಡು ಬಿಡ್ತಾರಲ್ಲಿ, ಯಾವ ದೇವರು ಮುಟ್ಟೆ ಕೊಡಲ್ಲ. ಆದರೆ ಸಾಕ್ಷಾತ್ ಪಾಂಡುರಂಗ ಬುದ್ಧಿ ನಮ್ಮ ತನ್ನ ಪಾಲವನ್ನು ಮುಟ್ಟಿಸ್ಕೊತಾ ಇದ್ದಾಯಿ. ಅಂತಹ ಸರಳವಾಗಿರ್ತಕ್ಕಂಥ ಪಾಂಡುರಂಗ ಅಪ್ಪಿಕೊಳ್ಳಬಹುದು. ಸರಿ, ಅಪ್ಕೊಳ್ಳೋಣ. ಯಾರು ಅಪ್ಕೋಬೇಕು ಮುಂದೆ ಹೇಳ್ತಾರೆ, ಜಾತಿ ಕುಲ ಗೋತ್ರ ಆತ ನೋಡುವುದಿಲ್ಲ, ಯಾರು ಬೇಕಾದ್ರೂ ಅಪ್ಪಿಕೊಳ್ಳಬಹುದಂತೆ. ಅಂತಹ ಬಡವರ ಬಂಧುವಾಗಿ ಬಡವರಿಗಾಗಿ ಬಂದಿರತಕ್ಕಂತಹ ನಮ್ಮ ಪಾಂಡುರಂಗ ಅವನನ್ನು ಅಪ್ಪಿಕೊಳ್ಳಬಹುದಂತೆ. ಅಂತಹ ಅಪರೂಪವಾಗಿರ್ತಕ್ಕಂತಹ ಇಂಥ ಪಾಂಡುರಂಗ ಜಾತಿ ಕುಲ ಗೋತ್ರ ಆತ ನೋಡುವುದಿಲ್ಲ. ಆ ಒಂದು ಆಧಾರವನ್ನು ಇಟ್ಟುಕೊಂಡಾಗ ನಮಗೆ ಹಾಗಾದರೆ ಅದಕ್ಕೆಲ್ಲ ನಿದರ್ಶನ ಏನು? ಜಾತಿ ಕುಲ ಗೋತ್ರ ನೋಡೋದಿಲ್ಲ, ಅದಕ್ಕೆಲ್ಲ ಒಂದೊಂದು ನಿದರ್ಶನಗಳು ಬೇಕಲ್ಲ, ಅದಕ್ಕೆಲ್ಲ ಒಂದು ಅವನ ಸಾಕ್ಷಿ ಎಲ್ಲ ಇರಬೇಕಲ್ಲ. ಅದರ ಸಾಕ್ಷಿ ಏನಪ್ಪ ಅಂತಂದರೆ ಅವನು ಮೀನು ಧರಿಸಿರೋದೇ ಸಾಕ್ಷಿ. ಎಕ್ಸ್ಟ್ರಾ ಅಡಿಷನಲ್, ಈಗ ಕಾರ್ಗಳಿಗೆಲ್ಲ ಅಡಿಷನಲ್ ಫಿಟ್ಟಿಂಗ್ ಇರ್ತಾರಲ್ಲ, ಇವನು ಅಡಿಷನಲ್ ಫಿಟ್ಟಿಂಗ್ ಮಾಡ್ಕೊಂಡಾಗ ಯಾರಿಗಾಗಿ? ಭಕ್ತರಿಗಾಗಿ ಅಡಿಷನಲ್ ಫಿಟ್ಟಿಂಗ್. ಆ ಅಡಿಷನಲ್ ಫಿಟ್ಟಿಂಗ್ ಏನಪ್ಪ ಅಂದರೆ ರೇಟ್ ಜಾಸ್ತಿ ಅದು. ಅವನು ಕಾರ್ ಕೊಡೋದು ರೇಟ್ ಆದರೆ ಕಾರ್ ಮೇಲೆ ಎಕ್ಸ್ಟ್ರಾ ಆಕ್ಸೆಸರೀಸ್ ಇರ್ತಾರೆ, ಎಕ್ಸ್ಟ್ರಾ ಏನೇನು ಬೆನಿಫಿಟ್ ಅದೆಲ್ಲ ನಮ್ಗೆ ಏನೇನು ಬೇಕು ಅದೆಲ್ಲ ಹಾಕೊಳ್ಳೋದಕ್ಕೆ ಎಕ್ಸ್ಟ್ರಾ ದುಡ್ಡು ಕಟ್ಟಬೇಕು. ಅವನು ಅದನ್ನು ಕೂಡ ಕಟ್ಸ್ಕೊಡೋಲ್ಲ, ಅದಕ್ಕೆ ಏನು ಬೇಡಪ್ಪ, ಎಕ್ಸ್ಟ್ರಾ ದುಡ್ಡು ಏನು ಬೇಡ, ಎಕ್ಸ್ಟ್ರಾ ಅಡಿಷನಲ್ಲು ನಾನು ಹಾಕೊಂಡಿದ್ದೇನೆ. ಆ ಅಡಿಷನಲ್ ಹಾಕೊಂಡಿರೋದು ಭಕ್ತರಿಗಾಗಿ. ಆ ಭಕ್ತರಿಗಾಗಿ ಎಂಥ ಭಕ್ತರು? ಜಾತಿ ಕುಲ ಗೋತ್ರ ಆತ ನೋಡುವುದಿಲ್ಲ. ಯಾವ ಜಾತಿ ಹುಟ್ಟಿದೆ ಅಂತ ಕೇಳಲ್ಲ, ನೀ ಯಾವ ಕುಲದವನು ಅಂತ ಕೇಳೋದಿಲ್ಲ. ಅವನು ಮೀನನ್ನು ಧರಿಸ್ಕೊಂಡ. ಯಾಕೆ ಅಂತಂದರೆ ಆ ಮೀನು ಕೊಟ್ಟವನು ಯಾರಪ್ಪ ಅಂತಂದರೆ ಒಬ್ಬ ಬೆಸ್ತ. ಒಬ್ಬ ಬೆಸ್ತ ಅತ್ಯಂತ ಪರಮ ಭಕ್ತ, ಯಾವಾಗಲೂ ವಿಠಲ 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 ವಿಠಲ, ಎದ್ರೆ ಕೂತ್ರೆ ವಿಠಲ ಅಂತಿದ್ದಂತೆ ಅಂತಹ ಭಕ್ತ. ಅವನು ಮೀನು ಹಿಡಿತಾ ಇದ್ದ. ಮೀನು ಹಿಡಿದಾಗ ಲೆಕ್ಕ ಹಾಕಿ ಎಷ್ಟು 1000 ಮೀನುಗಳು ಸತ್ತೋಗಿರ್ತವೆ. ಅದ್ರ ಪಾಪ ಎಲ್ಲ ನಡ್ಬೋದು, ಹೌದಲ್ವ? ಅವನು ಎಳ್ಕೊಂಡು ಸಾಕು. ಯಾಕೆ ಆ ವೃತ್ತಿಯಲ್ಲಿ ಹುಟ್ಟಿದ್ದ ಅವನು. ಅವನೇನು ಹೇಳ್ಕೊಂಡು ಕೇಳ್ಕೊಂಡು ಅಪೇಕ್ಷೆ ಹಾಕೊಂಡು ಹುಟ್ಟಿದ್ದ ಇಲ್ಲ. ಅವನೊಬ್ಬ ಸಾಮಾನ್ಯ ಮನುಷ್ಯ, ಎಲ್ಲರಂತೆ ಒಬ್ಬ ಮನುಷ್ಯ. ಆ ಮನುಷ್ಯನು ಮೀನನ್ನು ಹಿಡಿದು ಎಷ್ಟು ಪಾಪ ಕರ್ಮವನ್ನು ಮಾಡಿದ್ರೂ ಸಹ ಅವನನ್ನು ತನ್ನ ಭಕ್ತನನ್ನಾಗಿ ಸ್ವೀಕಾರ ಮಾಡ್ದ. ಅವನು ಯಾವ ಜಾತಿ ಹುಟ್ಟಿದ ಅಂತ ಕೇಳಲಿಲ್ಲ, ಯಾವುದರ ಜಾತಿ ಹುಟ್ಟಿರಲಿ, ಗೊತ್ತಾಯ್ತಾ? ಭಕ್ತರು ಭಕ್ತರೇ, ಅವನಲ್ಲೂ ಕೂಡ ಭಗವಂತ ಇರ್ತಾನೆ ಅನ್ನೋದನ್ನ ನಮ್ಮ ಪಾಂಡುರಂಗ ತೋರಿಸ್ಕೊಟ್ಟ. ಅವನಿಗೆ ಏನನ್ನಿಸ್ತು, ಪಾಂಡುರಂಗ ಭಕ್ತ ಆದ್ದರಿಂದ ತಾನು ತುಂಬ ಬಡವ, ಅವನಿಗೇನು ದುಡ್ಡು ಕಾಸು ಏನೂ ಇರಲಿಲ್ಲ. ಆದರೆ ಏನು ಬರ್ತೋ ಅದನ್ನು ಸಂಪಾದನೆ ಮಾಡಿಕೊಂಡು ಜೀವನ ಸರಳವಾಗಿ ಬಡತನದಲ್ಲೇ ನಡೆಸ್ಕೊಂಡು ಹೋಗ್ತಿದ್ದ. ಅವನಿಗೆ ಒಂದು ದಿವಸ ಅನ್ನಿಸ್ಬಿಟ್ಟು, ನಾನು ಮೀನನ್ನು ಅವನಿಗೆ ನೇವಿದ್ಯಕ್ಕಾಗಿ ತೊಗೊಂಡೋಗಿ, ಅಪ್ಪ ಭಗವಂತ ನೀನು ತಗೋ ಅಂತೇಳಿ ದೊಡ್ಡ ದೊಡ್ಡ, ಅದು ಸಣ್ಣ ಸಣ್ಣ ಮೀನಲ್ಲ, ದೊಡ್ಡ ದೊಡ್ಡ ಮೀನುಗಳೇ ಚೆನ್ನಾಗಿ ಕೊಡ್ಬೇಕಲ್ಲ. ಭಕ್ತರು ಒಳ್ಳೊಳ್ಳೆ ನೈವೇದ್ಯ ಕೊಡ್ಬೇಕಲ್ಲ, ಒಳ್ಳೊಳ್ಳೆ ಬಗೆ ಬಗೆಯ ನೈವೇದ್ಯ ಮಾಡ್ತೀವಲ್ಲ, ಅದೇ ಥರ ಬಗೆ ಬಗೆ ಮಾಡೋಕ್ಕಾಗದ್ರೆ ಒಳ್ಳೆ ದಪ್ಪ ಮೀನು, ಒಳ್ಳೆ ಸಾವಿರ ಇರ್ತಕ್ಕಂಥ 2 ಮೀನು ತೊಗೊಂಡು ಅಲ್ಲಿ ಭಾಗದಲ್ಲಿ ಬನ್ನಿ ಅಂತ ಹೇಳಿ ಕೇಳಿ ದೇವಸ್ಥಾನ ಮೀನು ತರಕ್ಕೆ ಸಾಧ್ಯವೇ? ಅವಾಗ ಅವ್ರು ಹೇಳ್ದ, ನೋಡಪ್ಪ ಇದೆಲ್ಲ ತರೋಂಗಿಲ್ಲ ಒಳಗಡೆಗೆ, ಅರ್ಚಕರು ಹೇಳಿದ್ರು. ಅವಾಗ ಹಿಂಗೆಲ್ಲ ಮಾಡೋಕ್ಕಾಗಲ್ಲ ಅಂತ. ಅವಾಗ ಅಯ್ಯೋ ಹೌದಾ, ಒಳಗೆ ತರೋಗಿಲ್ವಾ? ಆಗ ನಾನು ಕೊಡಲೇಬೇಕಲ್ಲ ಅವನಿಗೆ, ನಾನು ಭಕ್ತಿಯಿಂದ ತಂದುಬಿಟ್ಟಿದ್ದೀನಿ, ಏನು ಮಾಡಲಿ ಅಂತ ಎಲ್ಲ ಮೀನು ಇಟ್ಕೊಂಡು ಆ ಮೆಟ್ಲಿಗೆ ಕೂತ್ಕೊಂಡು ತಲೆ ಮೇಲೆ ಇಟ್ಕೊಂಡು, ಭಗವಂತ ಯಾಕಪ್ಪ ಇದು ಮಾಡಿದ? ಆ ಅರ್ಚಕನ ಎದುರುಗಡೆನೇ ಪಾಂಡುರಂಗ ಸಾಕ್ಷಾತ್ತಾಗಿ ನಿಂತಿದ್ದನಲ್ಲ, ಸಾಲಿಗ್ರಾಮ ಶಿಲೆಯಾಗಿ ಪಕ್ಕದಿಂದನೇ ಬಂದು ಇವನ ಎದುರುಗಡೆಗೆ ಸೀದಾ ಒಂದು ಅರ್ಚಕನ ಎದುರುಗಡೆಗೆ ಸೀದಾ ಹೋಗಿ
ಎಲ್ಲಿ ಕೂತಿದ್ನೋ ಅಲ್ಲೇ ಹೋಗಿ ಅವನಿಗೆ ತಲೆ ಸೋರಿ, ನೀ ಯೋಚನೆ ಮಾಡಬೇಡಪ್ಪ, ನೀ ತಂದಿದ್ಯಾ, ಇದನ್ನು ನಾನು ಆಭರಣವನ್ನಾಗಿ ಬಳಸ್ತೀನಿ, ನೀ ಅದ್ರ ಬಗ್ಗೆ ಚಿಂತನೆ ಮಾಡಬೇಡ, ನಿನ್ನ ನೈವೇದ್ಯ ನನಗೆ ತಲುಪಿದೆ ಅಂತ. ಅವಾಗ ಈ ಸಾಕ್ಷಾತ್ತಾಗಿ ಅರ್ಚಕ ನೋಡ್ಬಿಟ್ಟು ಬಹಳ ಸಂತುಷ್ಟನಾಗಿ ಅವಾಗ ಅದೇ ಥರ ಆಭರಣವನ್ನು ಮಾಡಿ ಅವತ್ತಿನಿಂದ ಅವನು ಮಕರ ಕುಂಡಲ ಬದಲು ಮೇಲೆ ಮೀನನ್ನು ಇಟ್ಕೊಂಡ. ಅದಕ್ಕೆ ಯಾವತ್ತೂ ಮೀನು ತಪ್ಪಿಸ್ತಾ ಇಲ್ಲ. ಇವತ್ತಿಗೂ ಕೂಡ ಪಂಡರಾಪುರದಲ್ಲಿ ಪ್ರತಿದಿನ ಮೀನನ್ನು ತರಿಸಲೇಬೇಕು, ಒಂದು ಮೀನು ಹಾಕಲೇಬೇಕು. ಅಂದರೆ ಅವ್ರು ಕೊಟ್ಟಿರ್ತಕ್ಕಂಥದ್ದನ್ನು ನಾನು ಆಭರಣವನ್ನಾಗಿ ಬಳಸಿದೆ. ಜಾತಿ ಕುಲ ಗೋತ್ರ ಆಟ ನೋಡುವುದಿಲ್ಲ ಅನ್ನೋದನ್ನು ಸುಲಭವಾಗಿ ಅವನ ವಾಸುದೇವನ ಮೂರ್ತಿ ಅಪ್ಪಿಕೊಳ್ಳಬಹುದು. ನೀವುಗಳು ಸಹ ನಮ್ಮ ಪಾಠವನ್ನು ಅಪ್ಪಿಕೊಳ್ಳಬಹುದು. ಯಾವಾಗಾದರೆ ಬೆಳಿಗ್ಗೆ ನೀವು ಸ್ವಲ್ಪ ಬೇಗ ಬಂದಿದ್ರೆ ನಿಮ್ಮ ಗದಿ ಅವರು ಅಪ್ಪಿಕೊಳ್ಳೋ ವ್ಯವಸ್ಥೆ ಎಂತ ಇದೆ. ಅಭಿಷೇಕ ಮುಂಚೆ ಬರಬೇಕು, ಬಂದರೆ ನಿಮ್ಮ ಕೈಲಿ ಅಪ್ಪಿಕೊಳ್ಳಬಹುದು. ಯಾಕೆ